ಧನುರಾಶಿ ಮನಸ್ಸಿನ ಒಂದಷ್ಟು ಸಣ್ಣ ಪುಟ್ಟ ಗೊಂದಲಗಳು ನಿವಾರಣೆ ಆಗತ್ತೇನೋ ಅನ್ನುವಂತಹ ಭರವಸೆ, ಆ ಒಂದು ನಂಬಿಕೆಯಲ್ಲಿ ಮುಂದುವರಿತಕ್ಕಂಥದ್ದಾಗತ್ತೆ. ಭಿನ್ನಾಭಿಪ್ರಾಯದಿಂದ ಮತ್ತೆ ಕೆಲಸದಲ್ಲಿ ಹಿನ್ನಡೆಯಾಗ್ತಕ್ಕಂಥದ್ದು. ಯಾರಾದರೂ ಏನಾದ್ರು ಹೇಳಿದರೆ ಅದನ್ನು ಒಪ್ಪುವಂಥದ್ದಿಲ್ಲ, ಅದಕ್ಕೆ ಪ್ರತಿಯಾಗಿ ಇನ್ನೊಂದನ್ನು ಏನೋ ಹೇಳೋದು, ಈ ರೀತಿಯಾಗಿ ಹಿನ್ನಡೆ ಸಾಧ್ಯತೆ. ಜನಪ್ರಿಯತೆ ಹೆಚ್ಚಾಗಲು ಅವಕಾಶ ಇದೆ, ಆದರೆ ನೀವು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ನಡೆಸಬೇಕಾಗತ್ತೆ. ಮಕ್ಕಳ ಬಗ್ಗೆ ಹೆಚ್ಚು ಚಿಂತನೆಯನ್ನು ನಡೆಸ್ತೀರಿ, ಸ್ನೇಹಿತರ ಜೊತೆಯಲ್ಲಿ ಹೆಚ್ಚು ಹೆಚ್ಚು ಸಮಯವನ್ನು ಕಳೀತೀರಿ. ನೌಕರಿ ಅಥವಾ ವೃತ್ತಿಯಲ್ಲಿ ಒಂದಷ್ಟು ಲಾಭಕ್ಕೆ ಅವಕಾಶ ಇದೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ, ಮನೆ ದೇವರು ನಿಮ್ಮನ್ನು ಎಲ್ಲ ಹಂತದಲ್ಲೂ ಕೂಡ ಕೈ ಹಿಡೀಲಿ. ಶುಭವಾಗಿ. ಮಕರ ರಾಶಿ, ಉದ್ಯೋಗದಲ್ಲಿ ಹೆಚ್ಚಿನ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾದಂತಹ ದಿವಸ. ಇದು ಅನಿವಾರ್ಯವೂ ಕೂಡ ಹೌದಾಗತ್ತೆ. ಎಲ್ಲ ಸಮಸ್ಯೆಗಳನ್ನು ನಿಭಾಯಿಸುವಲ್ಲಿ ವಿಫಲರಾಗ್ತೀರಿ. ಅಷ್ಟೊಂದು ಸುಲಭವಾಗಿ ಆ ಸಾಮರ್ಥ್ಯ ನೀವು ಪಡ್ಕೊಳ್ಬೇಕಾದ್ರೆ ಕಷ್ಟ ಇದೆ ಅನ್ನುವಂಥದ್ದು. ಆತ್ಮವಿಶ್ವಾಸದ ಕೊರತೆಯೂ ಕೂಡ ನಿಮಗೆ ಕಾಡುವಂಥದ್ದಿದೆ. ಹಾಗಾಗಿ ಕೆಲಸದಲ್ಲಿ ಹಿನ್ನಡೆಗೆ ಅದು ಕೂಡ ಒಂದು ದಾರಿ. ಭಯದಿಂದ ಆತಂಕವನ್ನು ಸೃಷ್ಟಿ ಮಾಡಿಕೊಳ್ತೀರಿ. ಕುಟುಂಬದಲ್ಲಿ ಬೆಂಬಲ ಇರಬಹುದು, ಆದರೆ ಏನೇ ಬೆಂಬಲ ಇದ್ದರೂ ಕೂಡ ಅದು ಯಾವುದೂ ನಿಮಗೆ ಸಮಾಧಾನವನ್ನು ತರುವುದಿಲ್ಲ. ವಿರೋಧಿಗಳಿಂದ ಅಸಮಾಧಾನ ಹೆಚ್ಚಾಗಿರ್ತಕ್ಕಂಥದ್ದು. ದುರ್ಗಾದೇವಿಯ ಪ್ರಾರ್ಥನೆಯನ್ನು ಮಾಡಿ. ದುರ್ಗಾರ್ತಿ ಶಮನಿ, ದುರ್ಗಾ ಪದ್ವಿ ನಿವಾರಿಣಿ, ದುರ್ಗಮಚ್ಛೇದಿನಿ, ದುರ್ಗ ಸಾಧಿನಿ, ದುರ್ಗನಾಶಿನಿ ಎಂಬುದಾಗಿ 8 ಬಾರಿ ಹೇಳಿಕೊಳ್ಳಿ. ಶುಭವಾಗಿ. ಕುಂಭರಾಶಿ, ನಿಮ್ಮ ಹಿತೈಷಿಗಳಿಂದ ಉತ್ತಮವಾದಂತಹ ಬೆಂಬಲ ಜೊತೆಗೆ ಉತ್ತಮವಾದಂತಹ ಸಲಹೆ ನಿಮಗೆ ಸಿಕ್ಕುವಂಥದ್ದು. ಅದನ್ನು ಸೂಕ್ಷ್ಮವಾಗಿ ಗಮನಿಸಿ ಆಚರಣೆಗೆ ತಂದುಕೊಳ್ಳಿ, ನಿಮಗೆ ಅನುಕೂಲ ಇದೆ. ತಾಯಿಯವರ ಜೊತೆ ಜಗಳವನ್ನು ಮಾಡ್ಕೊಳ್ತೀರಿ, ಇದು ಒಳ್ಳೆಯದಲ್ಲ. ಅದರಲ್ಲೂ ದ್ವೇಷವನ್ನು ಬೆಳೆಸ್ಕೊಳ್ತಕ್ಕಂತಹ ಜಗಳಕ್ಕೆ ಅವಕಾಶಗಳು ಖಂಡಿತವಾಗಿ ಬೇಡ ಅಂತ ಅರ್ಥ. ವೈವಾಹಿಕ ಜೀವನದಲ್ಲಿ ಕಿರಿಕಿರಿ ಆಗ್ತಕ್ಕಂಥದ್ದಿದೆ, ಅದು ಬೇಡ. ಸಾಂಸಾರಿಕವಾಗಿ ಸಾಮರಸ್ಯ ಇದ್ದರೆ ಚಂದ ಅನ್ನುವಂಥದ್ದು. ಗುರಿ ತಲುಪೋದಕ್ಕೆ ತುಂಬ ಪರಿಶ್ರಮ ಪಡಬೇಕು. ಅಷ್ಟು ಸುಲಭವಾಗಿ ನನ್ನ ಪರವಾಗಿ ಎಲ್ಲವುದೂ ಆಗಿಬಿಡುತ್ತೆ ಅನ್ನುವಂತಹ ಒಂದು ಭ್ರಮೆ ಬೇಡ ಅಂತ ಅರ್ಥ. ಪ್ರೀತಿ ಮತ್ತು ಸಂಬಂಧ, ಇದರಲ್ಲಿ ನಂಬಿಕೆ ಬಹಳ ಮುಖ್ಯವಾದಂಥದ್ದು. ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಉನ್ನತವಾದಂತಹ ಸ್ಥಾನ ಮಾನ ಗೌರವ ಲಾಭಗಳಿದೆ. ಸರಿಯಾದಂತಹ ರೀತಿಯಲ್ಲಿ ಅದನ್ನು ನಡೆಸುವಂತಹ ಪ್ರಯತ್ನ ಮಾಡಿ. ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಮಕ್ಕಳ ಬಗ್ಗೆ ಎಚ್ಚರಿಕೆ ಇರಲಿ. ಮಕ್ಕಳು ವಯೋಮಾನಕ್ಕನುಗುಣವಾಗಿ ನಡ್ಕೊಳ್ತಾ ಇದ್ದಾರಾ, ಅವರ ವಿದ್ಯೆ ಏನು, ಬುದ್ಧಿ ಏನು, ಯಾವ ವಯಸ್ಸಿನಲ್ಲಿ ಯಾವ ಕೆಲಸಗಳನ್ನು ಮಾಡಬೇಕು, ಎಷ್ಟು ಜವಾಬ್ದಾರಿಯಿಂದ ನಡ್ಕೊಳ್ಬೇಕು, ಎಷ್ಟು ಸಂಸ್ಕಾರಯುತರಾಗಿ ಇರಬೇಕು ಅನ್ನೋದ್ರ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾಗತ್ತೆ. ನೀವು ಅಂದುಕೊಂಡಂತಹ ಕೆಲವು ಕೆಲಸಗಳು ತುಂಬ ನಿಧಾನವಾಗುತ್ತೆ. ಬೇಸರವನ್ನು ಮಾಡಿಕೊಳ್ಳದಲೇ ಪುನಃ ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥದ್ದು. ಈ ದಿವಸದ ಪ್ರಯಾಣ ಅಷ್ಟು ಶುಭವಲ್ಲ. ಹಾಗಾಗಿ ಪ್ರಯಾಣದ ಅವಶ್ಯಕತೆ ಇದ್ದರೆ ಅದನ್ನು ಸರಿಯಾಗಿ ಗಮನಿಸಿ ಮುಂದೂಡ್ತಕ್ಕಂಥದ್ದು ಒಳ್ಳೆಯದು. ಮಧುಮೇಹಿಗಳಿಗೆ, ಸಕ್ಕರೆ ಕಾಯಿಲೆ ಇರತಕ್ಕಂಥವರಿಗೆ ತೊಂದರೆಯಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ, ಇಂಜಿನಿಯರ್ಸ್ಗೆ ಶುಭ ಇರತಕ್ಕಂತಹ ದಿವಸ. ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.